ರಾತ್ರಿ ತನ್ನ ಗಾಢತೆಯ ತುದಿ ತಲುಪಿತ್ತು. ಹಳ್ಳಿಯ ಕಿರಿದಾದ ಗಲ್ಲಿಗಳಲ್ಲಿ ಮೌನ ತುಂಬಿಕೊಂಡಿತ್ತು. ದೂರದಲ್ಲಿ ಎಲ್ಲೋ ನಾಯಿಗಳು ಅಳುವಂತೆ ಕೂಗುತ್ತಿದ್ದು, ಜಿರಳೆಗಳ ಕಿರಿಕಿರಿ ಸದ್ದು ಕೇಳಿಸುತ್ತಿತ್ತು. ಬೀದಿಯ ತಿರುವಿನಲ್ಲಿ ಒಂದು ಪುಟ್ಟ ಚಹಾ ಅಂಗಡಿ ನಡುಗುವ ಲಾಂಧ್ರದ ಹಳದಿ ಬೆಳಕಿನಲ್ಲಿ ಮಿನುಗುತ್ತಿತ್ತು. ಮರದ ಬೆಂಚಿನ ಮೇಲೆ ಇಬ್ಬರು ಗೆಳೆಯರು ಕುಳಿತು ಮಾತಾಡುತ್ತಿದ್ದರು. ಜನ ಮಾತ್ಮಾಡ್ತಾರೆ ಅಂತ ಅಂದ್ಕೊಳ್ಬೇಡ ಶಿವಣ್ಣ. ನಮ್ ರಘುವೀರ್ ನೆನ್ಪಿದ್ಯಾ? ಒಮ್ಮೆ ಕುಡಿದ ಅಮಲಿನಲ್ಲಿ ಆ ಹಾವೇಲಿ ಒಳಗೆ ಹೋಗಿದ್ದ. ಮರುದಿನ ಬೆಳಗ್ಗೆ ಅವನನ್ನು ಓಣಿಯ ಚಾವಡಿ ಮುಂದೆ ಕಂಡ್ರು. ಮೈ ನಡುಗ್ತಿತ್ತು, ಕಣ್ಣು ಗಾಬರಿಯಿಂದ ತುಂಬಿತ್ತು. ಆ ದಿನದಿಂದ ಇವತ್ತಿನವರೆಗೂ ಅವನು ಸರಿಯಾಗಿ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ. ಆ ಹೆಂಗಸು ಅವಳು ಬೇರೆ ಯಾರೂ ಅಲ್ಲ ಮಾರಾಯ, ಅದೇ ಹಳೇ ಹಾವೇಲಿಯ ಒಡತಿ. ವರ್ಷಗಳ ಹಿಂದೆ ಅಕಸ್ಮಾತ್ತಾಗಿ ಸತ್ತಳಂತೆ. ಕೇಳಿದ್ದೀನಿ, ಅವಳ ಶವಕ್ಕೆ ಸರಿಯಾಗಿ ಅಂತ್ಯಕ್ರಿಯೆ ಆಗ್ಲಿಲ್ಲವಂತೆ. ಅದಕ್ಕೆ ಅವಳ ಆತ್ಮ ಇವತ್ತಿಗೂ ಅಲೆದಾಡ್ತಾ ಇದೆ ಅಂತ ಜನ ಹೇಳ್ತಾರೆ. ಹಾಗಾದ್ರೆ ಭೂತ ಪ್ರೇತಗಳು ನಿಜ ಅಂತ ನಿನಗನ್ಸ್ತಾ? ಯಾರೋ ನಡೆದುಕೊಂಡು ಬರೋ ಸದ್ದು ಕೇಳಿಸ್ತು. ಮೂರನೇ ಫ್ರೆಂಡ್ ವೆಂಕಟ ಅಲ್ಲಿಗೆ ಬಂದ. ವೆಂಕಟ ಬಂದ್ಯಾ? ಈಗ ಮಜಾ ಶುರು ಆಗತ್ತೆ. ನಿನ್ನ ಭಯಾನಕ ಕತೆ ಒಂದು ಹೇಳು. ನೀನ್ ಕತೆ ಹೇಳೋಕ್ ಶುರು ಮಾಡಿದ್ರೆ ನಿದ್ದೆನೇ ಹಾರಿ ಹೋಗುತ್ತೆ. ಸರಿ, ನನ್ನ ಗೆಳೆಯನ ಜೀವನದಲ್ಲಿ ನಡೆದ ನಿಜ ಘಟನೆ. ಉತ್ತರ ಕರ್ನಾಟಕದ ದಟ್ಟ ಕಾಡಿನ ಮಧ್ಯೆ ಒಂದು ಹಳ್ಳಿ ಇದೆ, ಭೈರವಪುರ. ಹಗಲಿನಲ್ಲಿ ನೋಡಿದ್ರೆ ಅದು ಸಾಮಾನ್ಯ ಹಳ್ಳಿಯಂತೆಯೇ ಕಾಣುತ್ತೆ. ಹೊಲದಲ್ಲಿ ಕೆಲಸ ಮಾಡೋ ರೈತರು, ಚಾವಡಿಯಲ್ಲಿ ಕೂತಿರೋ ಮುದುಕರು, ಕಚ್ಚಾ ರಸ್ತೆಯಲ್ಲಿ ಓಡಾಡೋ ಮಕ್ಕಳು, ಎಲ್ಲವೂ ಮಾಮೂಲಿಯಂತೆಯೇ ಇರುತ್ತೆ. ಆದರೆ ರಾತ್ರಿ ಆದ್ಮೇಲೆ ಭೈರವಪುರದ ವಾತಾವರಣವೇ ಬದಲಾಗುತ್ತೆ. ಹಳ್ಳಿಯನ್ನೆಲ್ಲ ಒಂದು ವಿಚಿತ್ರ ಮೌನ ಆವರಿಸಿಬಿಡುತ್ತೆ. ಜನ ಸಂಜೆಯಾಗುತ್ತಲೇ ಬಾಗಿಲು ಕಿಟಕಿ ಮುಚ್ಚಿಕೊಂಡು ಮನೆಯೊಳಗೆ ಸೇರುತ್ತಾರೆ. ಯಾಕಂದ್ರೆ ಈ ಹಳ್ಳಿಯ ರಾತ್ರಿಗಳು ಬೇರೆ ಯಾವುದೋ ಲೋಕಕ್ಕೆ ಸೇರಿದವು ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಜನ ಹೇಳ್ತಾರೆ, ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿತ್ತಂತೆ. ಅಂದಿನಿಂದ ಭೈರವಪುರದಲ್ಲಿ ಏನೋ ಬದಲಾಗಿದೆ ಅಂತಾರೆ. ರಾತ್ರಿಯಾದ್ಮೇಲೆ ನಾಯಿಗಳು ಒಟ್ಟಿಗೆ ಊಳಿಡ್ತವಂತೆ. ಆ ಹಳೆಯ ಆಲದ ಮರದ ಕಡೆಯಿಂದ ನರಳಾಟ ಕೇಳಿ ಬರ್ತದಂತೆ. ಆ ಬತ್ತಿದ ಬಾವಿ ಹತ್ರ ಹೆಣ್ಣಿನ ಕಿರುಚಾಟವೂ ಕೇಳಿಸ್ತದೆ ಅಂತಾರೆ. ಇದು ಕೇವಲ ವದಂತಿಯಲ್ಲ ಅಂತ ಹಳ್ಳಿಯ ಜನ ನಂಬ್ತಾರೆ. ಅವರಿಗಿದು ಭೈರವಪುರದ ಸತ್ಯ. ರಾತ್ರಿ 10:30. ಹಳ್ಳಿಯಲ್ಲಿ ಜೋರು ಮಳೆ. ಸೂರ್ಯನ ಮನೆಯಲ್ಲೇ ಲೈಟ್ ಆನ್ ಇತ್ತು. ಸೂರ್ಯ, ಮಾ ಮತ್ತು ಅವನ ಹೆಂಡತಿ ಶಾಂತ ಇಬ್ಬರು ತಮ್ಮ ಮಗನ ಆರೋಗ್ಯ ಸರಿ ಇಲ್ವಲ್ಲ ಅಂತ ತುಂಬಾ ಟೆನ್ಷನ್ ಅಲ್ಲಿ ಇದ್ರು. ಅವ್ರ ಮಗ ಬಾಬು ಜ್ವರದಿಂದ ಸೊರಗಿಕೊಂಡು ಮಲಗಿದ್ದ. ಕೇಳ್ರಿ, ಬಾಬುವಿನ ಆರೋಗ್ಯ ಸರಿಯಿಲ್ಲ, ಏನಾದ್ರೂ ಮಾಡ್ಬೇಕು. ಇನ್ನೂ ತಡ ಮಾಡಿದ್ರೆ ಸಮಸ್ಯೆ ಆಗ್ಬಹುದು. ಹೌದು, ಇನ್ನೂ ತಡ ಮಾಡಕ್ಕಾಗಲ್ಲ. ಬಾಬುನ ಸೈಕಲ್ ಮೇಲೆ ಕೂರಿಸ್ಕೊಂಡು ಈಗ್ಲೇ ನಗರದ ಆಸ್ಪತ್ರೆಗೆ ಹೊರಡ್ತೀನಿ. ಒಬ್ರೇ ಹೋಗ್ತೀರಾ? ರಾತ್ರಿ ಆಗಿದೆ ಅಲ್ವಾ? ರಸ್ತೆಯಲ್ಲಿ ಯಾರೂ ಇರೋದಿಲ್ಲ. ನನಗ್ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ನನಗೂ ಇದೆ ಶಾಂತ, ಆದ್ರೆ ಬಾಬುವಿನ ಪ್ರಾಣ ಮುಖ್ಯ. ಇನ್ನು ತಡ ಮಾಡೋಕ್ಕಾಗಲ್ಲ. ರಸ್ತೆ ಎಷ್ಟೇ ಭಯಾನಕ ಇದ್ರೂ ನಾನವನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀನಿ. ನೀನು ದೇವರ ಮೊರೆ ಹೋಗು. ನಾನು ಬಾಬುವಿನ ಅಪ್ಪ. ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಧೈರ್ಯವಾಗಿರು. ಆ ರಾತ್ರಿ ತನ್ನ ಮಗನ ಪ್ರಾಣ ಉಳಿಸೋಕೆ ಒಬ್ಬ ಅಪ್ಪ ಕತ್ತಲಲ್ಲಿ ಒಬ್ಬನೇ ಹೊರಟಿದ್ದ. ಕತ್ತಲಲ್ಲಿ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದ ಸೂರ್ಯನ ಮನಸ್ಸಲ್ಲಿ ಭಯ ಜಾಸ್ತಿ ಆಗ್ತಾ ಇತ್ತು. ಸಿಟಿ ಕಡೆ ಹೋಗೋ ಈ ಒಂದೇ ರಸ್ತೆಯಲ್ಲಿ ಮುಂದೆ ಏನ್ ಕಾದಿದೆಯೋ ಅಂತ ಅವನಿಗೂ ಗೊತ್ತಿರ್ಲಿಲ್ಲ. ಸ್ವಲ್ಪ ಮುಂದೆ ಹೋದ್ಮೇಲೆ ಸೂರ್ಯನಿಗೆ ರಸ್ತೆ ಬದಿಯಲ್ಲಿ ಒಬ್ಬ ಹೆಂಗಸು ಕೂತಿರೋದು ಕಾಣಿಸ್ತು. ಇಷ್ಟು ರಾತ್ರಿ ಈ ಖಾಲಿ ರಸ್ತೆಯಲ್ಲಿ ಯಾರು ಕೂತಿರ್ಬೋದು ಅಂತ ಅವನಿಗೆ ಆಶ್ಚರ್ಯ ಆಯ್ತು. ಮಗನೇ, ಸ್ವಲ್ಪ ನಿಲ್ಲಪ್ಪ. ಈ ಬುಟ್ಟಿ ತುಂಬಾ ಭಾರ ಇದೆ. ನನ್ನ ಕೈಗಳಿಗೆ ಶಕ್ತಿ ಇಲ್ಲ, ಎತ್ತೋಕಾಗ್ತಿಲ್ಲಪ್ಪ. ನನ್ನ ಮಗನ ಆರೋಗ್ಯ ತುಂಬಾ ಹಾಳಾಗಿದೆ. ನಾನು ಬೇಗ ಆಸ್ಪತ್ರೆಗೆ ಹೋಗ್ಬೇಕು. ಕ್ಷಮಿಸಿ ಅಮ್ಮ, ನನ್ನ ಹತ್ರ ಈಗ ಸಮಯವೇ ಇಲ್ಲ. ಅಯ್ಯೋ ಮಗು, ಒಳ್ಳೆ ಮಗನ್ ಥರ ಕಾಣ್ತೀಯ. ಒಂದು ಸಹಾಯ ಮಾಡಪ್ಪ, ನಿನಗೆ ನನ್ನ ಆಶೀರ್ವಾದ ಸಿಗತ್ತೆ. ಸರಿ ಅಮ್ಮ, ಇಷ್ಟು ರಾತ್ರಿ ನೀವು ಒಬ್ಬರೇ ಇದ್ದೀರಾ? ಹೇಳಿ ಅಮ್ಮ, ಈ ಬುಟ್ಟಿಯನ್ನ ಎಲ್ಲಿಡ್ಬೇಕು?
ಸೂರ್ಯ ಬುಟ್ಟಿ ಎತ್ತಲು ಹೋದ. ಆ ಕ್ಷಣ ಅವನ ಎದೆ ಒಡೆದಂತಾಯ್ತು. ಅಲ್ಲಿ ಯಾರೂ ಇಲ್ಲ. ದೇವ್ರೆ, ಇಷ್ಟೊತ್ತು ಇಲ್ಲೇ ಇದ್ದ ಅಮ್ಮ ಎಲ್ಲೋದ್ರು? ಏನೂ ಸರಿ ಇಲ್ಲ. ಈ ಜಾಗ ಭಯ ಹುಟ್ಟಿಸ್ತಿದೆ. ನಾನು ಇಲ್ಲಿಂದ ಹೋಗ್ಬೇಕು. ಭಯ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತು. ಅವನು ಬೇಗ ಸೈಕಲ್ ಹತ್ತಿದ. ಕತ್ತಲ ರಸ್ತೆಯಲ್ಲಿ ವೇಗವಾಗಿ ಹೊರಟ. ಅಷ್ಟರಲ್ಲಿ ಸೈಕಲ್ ಚೈನ್ ತುಗ್ದಾಯ್ತು. ರಾಮ, ಈಗಲೇ ಚೈನ್ ಬೀಳ್ಬೇಕಿತ್ತ? ಇಲ್ಲಿ ಹೆಚ್ಚು ನಿಲ್ಲಕ್ಕಾಗಲ್ಲ. ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ. ಚೈನ್ ಹಾಕ್ಕೊಂಡೇ ಹೋಗ್ಬೇಕು. ಎದುರಿಗೆ ನಿಂತಿದ್ದ ಆ ಆಕೃತಿ ಅವನ ಪತ್ನಿ ಶಾಂತಾಳಂತೆಯೇ ಕಾಣುತ್ತಿತ್ತು. ಶಾಂತ, ನೀನಿಲ್ಲಿ ಹೇಗೆ? ಮನೆಯಲ್ಲಿದ್ದೆ ತಾನೆ? ಇಷ್ಟು ರಾತ್ರಿ ಈ ನಿರ್ಜನ ರಸ್ತೆಗೆ ಯಾಕೆ ಬಂದೆ? ಕೇಳ್ಬೇಡಿ, ನಾನು ರಸ್ತೆಯಲ್ಲಿ ಒಂದು ನೆರಳು ನೋಡಿದೆ. ಅದು ನನ್ನ ಹಿಂದೆ ಓಡಿ ಬರ್ತಿತ್ತು. ನಿಮ್ಮತ್ರ ಓಡಿ ಬಂದೆ. ಬೇಗ ಮಾಡಿ, ಇಲ್ಲಿಂದ ಹೋಗ್ಬೇಕು. ಬಾಬುನ ನನಗ್ ಕೊಡಿ, ನಾನವನನ್ನ ನೋಡ್ಕೊಳ್ತೀನಿ. ನೀವು ಚೈನ್ ಹಾಕಿ ಸರಿಪಡಿಸಿ. ಸೂರ್ಯನಿಗೆ ಏನನ್ನೂ ಕೇಳೋ ಮನಸ್ಸಾಗಲಿಲ್ಲ. ಧಣಿವು ಇತ್ತು, ಭಯ ಇತ್ತು, ಮಗನ ಚಿಂತೆ ಕಾಡ್ತಿತ್ತು. ಇದೆಲ್ಲ ಒಟ್ಟಿಗೆ ಅವನ ಯೋಚನೆ ಮಂಕಾಗಿಸಿತ್ತು. ಅವನು ತನ್ನ ಅಸ್ವಸ್ಥ ಮಗನನ್ನು ಆ ಆಕೃತಿಯ ಕೈಗೆ ಒಪ್ಪಿಸಿದ. ಸೂರ್ಯ ಸ್ವಲ್ಪ ಮುಂದೆ ಹೋದ. ಅಚಾನಕ್ ಅವನ್ ಮನಸ್ಸಿಗೆ ಏನೋ ತಪ್ಪಾಗಿದೆ ಅನ್ನಿಸ್ತು. ನಡುಗುತ್ತಾ ಹಿಂದೆ ತಿರುಗಿ ನೋಡಿದ. ಆದ್ರೆ ಅಲ್ಲಿ ಶಾಂತ ಇರ್ಲಿಲ್ಲ. ಇದ್ದದ್ದು ಊರಿನ ಹಿರಿಯರು ಯಾವಾಗ್ಲೂ ಹೇಳ್ತಿದ್ದ ಆ ಭಯಾನಕ ಛಾಯೆ. ಕಪ್ಪು ಬಣ್ಣದ ಆ ರೂಪ, ಕೆಂಪಾಗಿ ಹೊಳೆಯುತ್ತಿದ್ದ ಕಣ್ಣುಗಳು ಮತ್ತು ಅದರ ತೋಳಿನಲ್ಲಿ ಇದ್ದವನು ಸೂರ್ಯ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುವ ಬಾಬು. ನನ್ನ ಬಾಬುನ ಬಿಡು. ಅವನು ನನ್ನ ಮಗ. ಅವನನ್ನ ಕರೆದುಕೊಂಡು ಹೋಗ್ಬೇಡ. ದೇವರೇ, ಈಗ ನಾನು ಏನ್ ಮಾಡ್ಲಿ? ಯಾರತ್ರ ಸಹಾಯ ಕೇಳಲಿ? ಓ ನೆರಳೆ, ನಿನಗೆ ನನ್ನ ಪ್ರಾಣ ಬೇಕಿದ್ರೆ ತಗೊಂಡು ಹೋಗು. ಆದ್ರೆ ನನ್ನ ಮಗನನ್ನ ಬಿಟ್ಬಿಡು. ಅವನೇ ನನ್ನ ಪ್ರಾಣ. ಅವನಿಲ್ದೆ ನಾನು ಬದುಕೋಕ್ಕಾಗಲ್ಲ. ನಿನ್ನ ಹತ್ರ ಬೇಡ್ಕೊಳ್ತಿದ್ದೀನಿ. ಏನ್ ಬೇಕಾದ್ರೂ ತಗೊಂಡು ಹೋಗು. ಆದ್ರೆ ನನ್ನ ಮಗನನ್ನ ಮಾತ್ರ ಬಿಟ್ಬಿಡು. ಬೈಕ್ ಹೆಡ್ಲೈಟ್ನ ಬೆಳಕು ಬಿದ್ದ ತಕ್ಷಣ ಎಲ್ಲವೂ ಬದಲಾಗಿ ಬಿಟ್ಟಿತು. ಇಂಜಿನ್ ಶಬ್ದ ಕೇಳುತ್ತಿದ್ದಂತೆಯೇ ಆ ಛಾಯೆ ಜೋರಾಗಿ ಚೀರಿತು. ಮುಂದಿನ ಕ್ಷಣವೇ ಹೊಗೆಯಂತೆ ಮಾಯವಾಯಿತು. ಬಾಬು ಅದರ ಕೈಯಿಂದ ಕೆಳಗೆ ಬಿದ್ದ. ಸೂರ್ಯ ಓಡಿ ಹೋಗಿ ಅವನನ್ನು ಎತ್ತಿಕೊಂಡ. ಮಗನನ್ನು ಬಿಗಿಯಾಗಿ ಎದೆಗೆ ಅಪ್ಪಿಕೊಂಡ. ಅವನ ಕೈಗಳು ಇನ್ನೂ ನಡುಗುತ್ತಿದ್ದವು. ಆಕಾಶದಿಂದ ಮಳೆ ಹನಿಗಳು ಬೀಳ್ತಿದ್ದವು. ಆದ್ರೆ ಈಗ ಅವು ಭಯ ಹುಟ್ಟಿಸಲಿಲ್ಲ. ಅವು ದೇವರ ಆಶೀರ್ವಾದದಂತೆ ಅನ್ಸುತ್ತಿದ್ದವು. ಅಯ್ಯೋ ಸೂರ್ಯ, ಈ ಸ್ಥಿತಿಯಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಕಣ್ಣುಗಳು ಯಾಕಿಷ್ಟು ಕೆಂಪಾಗಿವೆ? ಮಂಜ, ನೀನ್ ಸರಿಯಾದ ಸಮಯಕ್ಕೆ ಬಂದೆ. ನೀನ್ ಬರ್ದೇ ಇದ್ದಿದ್ರೆ ನನ್ ಬಾಬು ನನ್ನನ್ನು ಬಿಟ್ಟು ಹೋಗ್ತಿದ್ದ. ಮಂಜ, ಅದು ಆ ಛಾಯೆ. ಹಿರಿಯರು ಹೇಳ್ತಿದ್ರಲ್ಲ, ಅದು ಶಾಂತಾಳ ರೂಪದಲ್ಲಿ ಬಂದಿತ್ತು. ನನ್ನ ಬಾಬುನ ಕರೆದುಕೊಂಡು ಹೋಗ್ತಿತ್ತು. ಅಷ್ಟರಲ್ಲಿ ನೀನ್ ಬಂದೆ. ನಿನ್ನ ಬೈಕ್ ಲೈಟ್ ಬಿದ್ದ ತಕ್ಷಣ ಅದು ಓಡಿ ಹೋಯ್ತು. ಇವತ್ತು ನೀನ್ ನನ್ನ ಮಗನ ಪ್ರಾಣ ಉಳಿಸಿದ್ಯಾ. ನಿನ್ನ ಈ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ಸೂರ್ಯ, ಗಾಬರಿ ಬೇಡ. ಬಾಬು ಸುರಕ್ಷಿತವಾಗಿದ್ದಾನೆ. ಈಗ್ಲೇ ಅವನನ್ನ ಆಸ್ಪತ್ರೆಗೆ ಕರೆದುಕೊಂಡೋಗೋಣ. ನಾನ್ ನಿನ್ ಜೊತೆ ಇದ್ದೀನಿ. ನಿನ್ನನ್ನ ಒಬ್ಬಂಟಿ ಬಿಡಲ್ಲ. ಆ ರಾತ್ರಿ ಜಗತ್ತಿಗೆ ಸಾಬೀತಾಯ್ತು. ಕತ್ತಲೆ ಎಷ್ಟೇ ಭಯಾನಕವಾಗಿದ್ದರೂ ಒಬ್ಬ ತಂದೆಯ ಪ್ರೀತಿ ಅದಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿ.